ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 4 ಎಕರೆ 11 ಗುಂಟೆ. ನೋಡಿ ಅಲ್ಲಿ ಗಾಡಿ ಹೋಯ್ತದಲ್ಲ, ಅಲ್ಲಿ ಗಂಟೆ ಹೋಗುತ್ತಾ. ಹೆಚ್ಚು ಕಮ್ಮಿ ರೋಡ್ಗೆ 400-500 ಅಡಿ ಬರ್ತದೆ ಈ ರೋಡ್ಗೆ. ಇದು ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 1 ಕಿಲೋಮೀಟರ್. ಬೆಂಗಳೂರಿಂದ 108 ಕಿಲೋಮೀಟ್ರು. ಮೈಸೂರಿಂದ ಒಂದು 35-40 ಕಿಲೋಮೀಟ್ರು. ಲ್ಯಾಂಡ್ ಕಾರ್ಡ್ ತೋರಿಸ್ತಾಯಿದ್ದೀನಿ. ಸುತ್ತ ಟೀಕು, ತೆಂಗು, ಅಡಿಕೆ, 2 ಬೋರ್ಗಳು ಬರ್ತದೆ. ಇಲ್ಲಿವರೆಗೂ ಮಾತ್ರ ಕೊಡ್ತಾರೆ. ಆ ಕಡೆಗೆ ಅವ್ರ ಮಡಿಕತ್ತಾರೆ, ರೈಟ್ಗೆ ಲೆಫ್ಟ್ ತೋರಿಸ್ತಾಯಿದ್ದೀನಿ ನೋಡಿ. ಇದೇ ಜಾಗ 4 ಎಕರೆ 11 ಗುಂಟೆ ಬರ್ತದೆ. ಅಡಿಕೆ ಇದೆ, ತೆಂಗಿದೆ, ಮತ್ತು ಒಳಗಡೆ ಎಲ್ಲ ಬೇರೆ ಬೇರೆ ಒಂದೊಂದು ಸ್ವಲ್ಪ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸುತ್ತ ಬಾರ್ಡರ್ಲಿ ಟೀಕ್ ಮರ ಐತೆ. ಇದೇ ಜಾಗ 4 ಎಕರೆ 11 ಗುಂಟೆ. ಬೆಂಗಳೂರಿಂದ 108 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 35-40 ಕಿಲೋಮೀಟ್ರ್ ಆಗುತ್ತಾ. ಫುಲ್ ಎಲ್ಲ ತೆಂಗಿದೆ. 2 ಬೋರ್ಗಳಂತೂ ಒಳ್ಳೆ ನೀರಿದೆ. ಇವರು ಒಳ್ಳೆ ಡೆವಲಪ್ಮೆಂಟ್ ಮಾಡಿಲ್ಲ, ಬಿಟ್ಟಿದ್ದಾರೆ. ನೀರೆಲ್ಲ ನೋಡ್ತಾ ಇದ್ದಾರೆ, ವ್ಯವಸಾಯ ಮಾಡಿಲ್ಲ. ಇವರು ಹೊರಗಡೆ ಬೇರೆ ಕಡೆ ಇದ್ದಾರೆ. 4 ಎಕರೆ 11 ಗುಂಟೆ ಜಾಗ ಮಾತ್ರ ಬಾಗ್ ಸ್ಕ್ವೇರ್ ಆಗಿದೆ. ಸುತ್ತ ಪೆನ್ಷನೆಲ್ಲ ಐತೆ, ಅಡಿಕೆ ಇದೆ, ತೆಂಗಿನ ಗಿಡ ಐತೆ. ಈ ರಸ್ತೆಗೆ ಹೆಚ್ಚು ಕಮ್ಮಿ ಒಂದು 400-500 ಅಡಿ ಬರ್ತದೆ. ಊರಿಗೆ ನಿಯರ್ ಹತ್ತಿರಾಗಿರುವಂಥ ಜಾಗ, ಊರಿಗೆ ಅಟ್ಯಾಚು. ಇವರು ಎಕರೆ 1 ಕೋಟಿ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. 4 ಎಕರೆ 11 ಗುಂಟೆ.